ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಹಾಗೂ ಬಿಜೆಪಿ ಶೃಂಗೇರಿ ಮಂಡಲದ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ. ಶೃಂಗೇರಿ ತಾಲೂಕಿನ ಕನ್ನಡ ಭವನದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಹಾಗೂ ಬಿಜೆಪಿ ಶೃಂಗೇರಿ ತಾಲೂಕಿನ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಯೋಗಾಭ್ಯಾಸದ ನಂತರ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಶೃಂಗೇರಿ ತಾಲೂಕು ಅಧ್ಯಕ್ಷರಾದ ಆಗುಂಬೆ ಗಣೇಶ್ ಹೆಗ್ಡೆ ಯೋಗದ ಮಹತ್ವವನ್ನು ತಿಳಿಸಿ ಯೋಗ ಆರೋಗ್ಯಕರ ಜೀವನಕ್ಕೆ ಅತ್ಯಗತ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶೃಂಗೇರಿ ತಾಲೂಕು ಬಿಜೆಪಿ ಅಧ್ಯಕ್ಷ ಉಮೇಶ್ ತಲಗಾರ್, ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸಂಚಾಲಕರಾದ ನಾಗೇಶ್ ಕಾಮತ್, ಪದ್ಮಾವತಿ ಅವರುಗಳು ಉಪಸ್ಥಿತರಿದ್ದರು. ನಂತರ ಕೆಲವು ದಿನಗಳ ಹಿಂದಷ್ಟೇ ಶಿಕ್ಷಕ ವೃತ್ತಿಯಿಂದ ನಿವೃತ್ತಗೊಂಡ ಸಮಿತಿಯ ಸದಸ್ಯ ಮಂಜುನಾಥ್ ಗೌಡರನ್ನು ಹಾಗೂ ಸಮಿತಿಯ ಸಂಚಾಲಕರಾದ ನಾಗೇಶ್ ಕಾಮತ್ ದಂಪತಿಗಳನ್ನು ಗೌರವಿಸಲಾಯಿತು. ವೇದಿಕೆ ಮೇಲೆ ಉಪಸ್ಥಿತರಿರುವ ಪತಂಜಲಿ ಯೋಗ ಶಿಕ್ಷಣ ಕೇಂದ್ರದ ಮುಖ್ಯಸ್ಥರಾದಂತಹ ನಾಗೇಶ್ ಕಾಮತ್ರೆ, ಮಾತೃಶ್ರೀ ಪದ್ಮಪ್ಪನವರೇ, ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಬಲರಾಮ ರಮೇಶ್ ಅವರೇ, ಹಾಗೆ ವಿದ್ಯಾರ್ಥಿಗಳು ಮತ್ತು ಜನತಾ ಪಾರ್ಟಿಯ ಮುಖ್ಯಸ್ಥರು, ವಿಶ್ವ ಯೋಗ ದಿನಾಚರಣೆಯ ಈ ಸಂದರ್ಭದಲ್ಲಿ ಜ್ಯೋತಿಯನ್ನು ಬೆಳೆಯುವುದಕ್ಕೆ ಅವಕಾಶ ಕೊಟ್ಟು ನಿಮಗೆ ನಾನು ಸಹಸ್ರ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೀನಿ. ಅತ್ಯಂತ ಖುಷಿ ಮತ್ತು ನನ್ನ ಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಯೋಗ ಎಂದರೆ ನೀವು ಆಡು ಮಾತಿನಲ್ಲಿ ಗಮನಿಸ್ತೀರಿ ತುಂಬಾ ಸಂದರ್ಭದಲ್ಲಿ ಆತ ಯೋಗ ಪುರುಷ. ಯೋಗ ಅಂದರೆ ಬೇಕಾದದ್ದನ್ನು ಪಡೆಯುವುದರಿಂದ ಅಂತ. ಯೋಗ ಎಂದರೆ ಬೇಕಾದದ್ದನ್ನು ಪಡೆದುಕೊಳ್ಳುವುದರಿಂದ ಅಂತ, ಬೇಡುವುದಲ್ಲ, ಪಡೆದುಕೊಳ್ಳುವುದು. ಯೋಗವನ್ನ ಬೆಳಿಗ್ಗೆ ಹೊತ್ತಿನಲ್ಲೇ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತ ಯಾಕೆ ಯೋಗ ಕರ್ತೃಗಳು ಆದೇಶವನ್ನ ಮತ್ತೆ ಅನುಷ್ಠಾನಗೊಳಿಸಲು ಅಂತ ಕೇಳಿದ್ರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಇಡೀ ದೇಹದ ಚಲನವಲನಗಳು ಹೊಸತಕ್ಕಾಗಿ, ಹೊಸದೇನು ಪಡೆದುಕೊಳ್ಳುವುದಕ್ಕಾಗಿ ಕಾತುರವಿರುವಂತಹ ಕಾಲ. ಆ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಮಾಡುವುದರ ಮುಖಾಂತರ ದೇಹವನ್ನ ದಂಡಿಸಿ ಸಮಸ್ಥಿತಿಗೆ ತಂದು ಇಡೀ ದಿನದ ಚಟುವಟಿಕೆಯನ್ನು ಅತ್ಯಂತ ಕ್ರಿಯಾಶೀಲವಾಗಿ ನಡೆಸಿಕೊಂಡು ಹೋಗುವುದಕ್ಕೆ ಮತ್ತು ಬೇಕಾದದ್ದನ್ನು ಪಡೆದುಕೊಳ್ಳುವುದಕ್ಕೆ ಮಾರ್ಗಸೂಚಿ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. N4 ನ್ಯೂಸ್, ಇದು ನಿಮ್ಮ ಧ್ವನಿ.